ಫ್ರೆಂಡ್ಸ್, ನಿಮಗೆ ಬರ ಪರಿಹಾರ ಹಣ ಜಮಾ ಆಗಿದನಾ ಇಲ್ಲ ಅಂತ ಹೊಸ ವೆಬ್ಸೈಟ್ ಮೂಲಕ ಬರ ಪರಿಹಾರ ಹಣ ಜಮಾ ಆಗಿರೋ ಬಗ್ಗೆ ಸ್ಟೇಟಸ್ ಅನ್ನ ನೋಡುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿಯ ವಿಡಿಯೋನ ನೀವು ನೋಡಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ RK ಕೆಂಬಾವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಬರ ಪರಿಹಾರ ಹಣ ಈಗ ಆಲ್ರೆಡಿ ರೈತರ ಖಾತೆಗೆ ಸರ್ಕಾರದ ಕಡೆಯಿಂದ ಜಮಾ ಆಗ್ತಾ ಇದ್ದು, ನಿಮಗೂ ಕೂಡ ಬರ ಪರಿಹಾರ ಹಣ ಜಮಾ ಆಗಿದೆನಾ ಇಲ್ಲ ಅಂತ ಹೊಸ ವೆಬ್ಸೈಟ್ ಮೂಲಕ ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ನಿಮ್ಮ ಬರ ಪರಿಹಾರ ಹಣದ ಸ್ಟೇಟಸ್ ಕೂಡ ನೋಡಬಹುದು. ಆದರೆ ಈ ಒಂದು ವೆಬ್ಸೈಟ್ ಬಹಳ ಬಿಸಿ ಇರುತ್ತೆ ಸರ್, ಓಪನ್ ಆಗೋದಿಲ್ಲ. ಹೀಗಾಗಿ ನಾನು ನಿಮಗೆ ಒಂದು ಹೊಸ ವೆಬ್ಸೈಟ್ ಮೂಲಕ ಒಂದು ಬರ ಪರಿಹಾರ ಹಣ ಎಷ್ಟು ಜಮಾ ಆಗಿದೆ ಅಂತ ನೀವು ತಿಳ್ಕೋಬಹುದಾಗಿದೆ. ಫ್ರೆಂಡ್ಸ್, ನೋಡ್ತಿರಬಹುದು ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ 2023-24 ಹಣ ಕೂಡ ಜಮಾ ಆಗಿದೆ. UTR ನಂಬರು, ಡೇಟು, ಅಮೌಂಟ್ ಎಲ್ಲೋ ಕೂಡ ಇಲ್ಲಿ ನಿಮ್ಗೆ ಕಾಣುತ್ತೆ. ನೀವು ಕೂಡ ಹೊಸ ಒಂದು ವೆಬ್ಸೈಟ್ ಮೂಲಕ ಬರ ಪರಿಹಾರ ಹಣ ಎಷ್ಟು ಜಮಾ ಆಗಿದೆ ನಿಮ್ಮ ಅಕೌಂಟಿಗೆ ಅಂತ ಇಲ್ಲಿ ನೀವು ನೋಡಬಹುದಾಗಿದೆ. ಫ್ರೆಂಡ್ಸ್, ಹಾಗಾದ್ರೆ ಮೊದಲಿಗೆ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ ಗೆ ಹೋಗಿ ಫ್ರೂಟ್ಸ್ ಲಾಗಿನ್ ಅಂತ ಟೈಪ್ ಮಾಡ್ಕೊಂಡು ಮೊದಲನೇದಾಗಿ ಫ್ರೂಟ್ಸ್ ಲಾಗಿನ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಗೆ ನೀವು ಎಂಟ್ರಿ ಆಗಿ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಸಿಟಿಜನ್ ಲಾಗಿನ್ ಅಂತ ಇರುತ್ತೆ. ಈ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈ ಒಂದು ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಸಿಗುತ್ತೆ. ಆ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಮೂಲಕವೇ ನೀವು ಲಾಗಿನ್ ಅನ್ನ ಆಗ್ಬೇಕಾಗತ್ತೆ. ಸೊ ನಾವು ಇವಾಗ ಯೂಸರ್ ಐಡಿ ಪಾಸ್ವರ್ಡ್ ಮತ್ತೆ ಇಲ್ಲಿ ಕಾಣ್ತಿರುತ್ತೆ ಕ್ಯಾಪ್ಷನ್ ಹಾಕಿ ಲಾಗಿನ್ ಆಗ್ತಾ ಇದೀವಿ. ಸೊ ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲೊಂದು ಸರ್ಚ್ ಅಂತ ಆಪ್ಷನ್ ಇದೆ. ಈ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ಪೇಮೆಂಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪೇಮೆಂಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಬರ ಪರಿಹಾರ ಹಣ ಜಮಾ ಆಗಿರುವಂತ ಸ್ಟೇಟಸ್ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಅಂತಿದೆ. 2023-24 ಇಯರ್ ಇದೆ. ಹಾಗೆ UTR ನಂಬರ್ ಕೂಡ ಇದೆ. ನಿಮ್ಮ ಬ್ಯಾಂಕಿಗೆ ಜಮಾ ಆಗಿರುವಂತ UTR ನಂಬರ್ ಇದೆ, ಡೇಟ್ ಕೂಡ ಇದೆ. ಹಾಗೆ ಸ್ಯಾಂಕ್ಷನ್ ಆಗಿರುವಂತ ಅಮೌಂಟ್ ಕೂಡ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಜಮಾ ಆಗಿರುವಂತ ಹಣ ಕೂಡ ಇದೆ. ಸೊ ಇಲ್ಲಿ ಮೊದಲನೇ ಕಂತಿನ ಹಣ 2,000 ರೂಪಾಯಿ ಜಮಾ ಆಗಿದೆ. ಎರಡನೇ ಕಂತಿನ ಹಣ ಕೂಡ ಜಮಾ ಆಗಿರುವ ಒಂದು ಸ್ಟೇಟಸ್ ಅನ್ನ ನೀವು ಇಲ್ಲಿ ತಿಳ್ಕೋಬಹುದಾಗಿದೆ. ಫ್ರೆಂಡ್ಸ್, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಬರ ಪರಿಹಾರ ಹಣ ಎಷ್ಟು ಜಮಾ ಆಗಿದೆ ಅಂತ ಸ್ಟೇಟಸ್ ಅನ್ನ ಆ ಒಂದು ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದಾಗಿದೆ. ಸೊ ಯಾರೆಲ್ಲ ಚೆಕ್ ಮಾಡಿದಿರಿ ಅವರು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಎಲ್ಲಾ ರೈತರಿಗೂ ಈ ಒಂದು ಮಾಹಿತಿನ ಶೇರ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು.